ಸರ್, ಈಗ ಕುಟುಂಬ ನಮ್ಗೆ ಯಾವಾಗ್ಲೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದೇ ಒಂದು ಕುಟುಂಬ. ಇವತ್ತು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದೆ ಈ ಎಲ್ಲಾ ವಿಚಾರಗಳಲ್ಲಿ? ನೀವು ಸಹಾಯವನ್ನ ಮಾಡ್ತಿದ್ರಿ, ₹1 ತಗೊಳ್ಳೋದಿಲ್ಲ. ಕುಟುಂಬ ಹೇಗೆ ನಿಂತಿದೆ ನಿಮ್ ಜೊತೆ? ಸರ್, ನಾನಲ್ಲಿ ಒಂದು ವೈಟ್ ಬೋರ್ಡ್ ಗಾಡಿಗಳನ್ನ ಇಟ್ಕೊಂಡು ರಿವೆರಿಯೂ ಶಾಲೆಯನ್ನ ಮತ್ತು ಉರ್ದು ಶಾಲೆ, ಕನ್ನಡ ಶಾಲೆ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬರ್ತೀನಿ. ಅದರಲ್ಲಿ ಕೊಟ್ಟಂತಹ ನನಗೆ ಏನು ಒಂದು ಮಕ್ಕಳಿಗೆ ಇಷ್ಟು ಅಂತ ಕೊಡ್ತಾರೆ, ಅದರಿಂದ ನನ್ನ ಜೀವನ ಸಾಗ್ತಾ ಇದೆ. ಅದೇ ರೀತಿ ನನ್ನ ಮಗಳನ್ನು ಈ ವರ್ಷ ಪ್ರಥಮವಾಗಿ ಅವರು ಡಾಕ್ಟರ್ ಆಗ್ಬೇಕಂತಾನೆ ಹೇಳಿದ್ರು. ಅದಕ್ಕೋಸ್ಕರ ನಾನು ನನ್ನ ಮಗಳನ್ನು ಇಡೀ ಸ್ಕೂಲ್ ಎಲ್ಲಾ ಸ್ಕೂಲಿಗೆ ಹೋದೆ. ಮೂಡಿಗೆರೆಯ ನಳಂದ ಶಾಲೆ ಅಂತ ಇದೆ ಕಾಲೇಜು, ಅಲ್ಲಿ ನಮ್ಮ ಆಡಳಿತ ಮಂಡಲದವರು ನನಗೆ ಉಚಿತವಾಗಿ ನನ್ನ ಮಗಳಿಗೆ ಸೀಟನ್ನು ಕೊಟ್ಟಿದ್ದಾರೆ. ನಾನು ಈ ಇದರಲ್ಲಿ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರೆ ನಾನು ಮಾಡಿದ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಮಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಅದೇ ಟೈಪ್ ನಾನು 1,500 ಕೊರೋನಾ ಪೇಷಂಟ್ಗಳು ನೋಡಿದ್ದೇನೆ, 500 ದಫನ್ ಮಾಡಿದ್ದೇನೆ. ದಯಮಾಡಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಇದುವರೆಗೂ ಕೊರೋನಾ ಪಾಸಿಟಿವ್ ಒಂದು ಬಂದಿಲ್ಲ ಸರ್. ನಾನು ಅವರ ತಂದೆ ತಾಯಿಗಳು ಅಥವಾ ಮಕ್ಕಳು ಮನೆಯಲ್ಲಿ ಇಳಿಸ್ಕೊಂಡಿಲ್ಲ. ರಾತ್ರಿ ಟೈಮಲ್ಲಿ ಕೊರೋನಾ ಮೃತದೇಹವನ್ನು ನಾನು ನಮ್ಮ ಮನೆಯಲ್ಲೇ ಇಟ್ಕೊಂಡು ನಾನು ಬೆಳಗ್ಗೆ ಹೋಗಿ ದಫನ್ ಮಾಡಿ ಕೊಟ್ಟು ಬಂದಿದ್ದೀನಿ ಸರ್. ಮನೆಯಲ್ಲಿ ಬರಬೇಡ ಆತರ ಏನು ಹೇಳಿಲ್ಲ ಸರ್. ನಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್. ನನ್ನ ಮೊಬೈಲ್ ಒಂದು ರಿಂಗ್ ಆದ ತಕ್ಷಣ ನನಗೆ ನಮ್ಮ ಮನೆ, ನನ್ನ ಮಗಳು, ನನ್ನ ಹೆಂಡತಿ ಹೋಗಿ ಯಾರಿಗೂ ಹುಷಾರಿಲ್ಲ ಅಥವಾ ಏನಾಗಿದೆ ಹೋಗಿ ಅಂತೇಳಿ ಡೈರೆಕ್ಟ್ ಆಗಿ ಮೊಬೈಲ್ ತಂದು ಕೊಟ್ಬಿಡ್ತಾರೆ ಸರ್. ನಾನು ಊಟ ಮಾಡುವಾಗ ಫೋನ್ ಬಂದ್ರು ಊಟ ಬಿಟ್ಟು ಹೋಗಿ ಫಸ್ಟ್ ಅವರನ್ನು ಸೇಫ್ ಮಾಡಿ ಅವರಿಗೆ ಆಸ್ಪತ್ರೆ ಸೇರಿಸಿ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಕುಟುಂಬಕ್ಕೆ ಹೇಗೆ ಸರ್? ಎಲ್ಲ ಯಾರು ಸಹಾಯ ಮಾಡ್ತಾರೆ? ನೀವೆಲ್ಲೋ ಹೋಗಿರ್ತೀರಿ, ಏನೋ ಎಮರ್ಜೆನ್ಸಿ ಬರೋದ್ ಬೇಡ, ಎಮರ್ಜೆನ್ಸಿ ಬಂದಾಗ ಸರ್ ಅಲ್ಲಿ ಅಕ್ಕಪಕ್ಕದವರು ನನ್ನ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಬಣಕಲ್ನಲ್ಲಿ, ನಮ್ಮ ಊರು ಬಣಕಲ್ ಗ್ರೂಪಿನಲ್ಲಿ ನಾನು ಏನೇ ಒಂದು ಹೇಳಿದ್ರು ಅದರಲ್ಲಿ ಏನಾದ್ರೂ ಒಂದು ಇದ್ರು ಅವರು ನನಗೆ ಸಹಾಯಕ್ಕೆ ನಿಲ್ತಾರೆ ಸರ್ ಅಲ್ಲಿ. ಅದೇ ರೀತಿ ನಮ್ಮ ಸೌರ್ಯ ವಿಪತ್ತು ನಿರ್ವಹಣಾ ಘಟಕ ಅಂತಿದೆ ಬಣಕಲ್, ಅವರು ಸಹ ಬರ್ತಾರೆ. ಅದೇ ರೀತಿ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಂತಿದ್ದಾರೆ, ಅವರು ಸಹ ನನಗೆ ಏನಾದ್ರೂ ನಾವು ಹೊರಗಡೆ ಇದ್ದಾಗ ನಮ್ಮ ಮನೆಗೆ ಏನಾದ್ರೂ ಆದ್ರೂ ಅವರು ಬಂದು ಹೆಲ್ಪ್ ಮಾಡ್ತಾರೆ ಸರ್.